ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಒಂದು ಗೃಹಲಕ್ಷ್ಮಿ 20ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ ಅಂಥವ್ರೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ಒಂದು ಗೃಹಲಕ್ಷ್ಮಿ 20ನೇ ಕಂತಿನ ಹಣನ ಬಿಡುಗಡೆ ಆಗಿದೆನಾ ಇಲ್ವಾ, ಕೆಲವೊಬ್ಬರು ಜಮಾ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವೊಂದಿಷ್ಟು ಜನರು ಬಿಡುಗಡೆನೇ ಆಗಿಲ್ಲ ಅಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾದರೆ ಯಾವುದು ನಿಜ ಯಾವುದು ಸುಳ್ಳು ಅಂತ ತಮಗೆ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಜೊತೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣದ ಜೊತೆಗೆ ಇದೇ ಒಂದು ತಿಂಗಳಲ್ಲಿ 6,000 ರೂಪಾಯಿ ಹಣನೂ ಕೂಡ ಒಂದು ಬರ್ತಾ ಇರುವಂಥದ್ದು, ಜಮಾನೂ ಆಗಿರುವಂಥದ್ದು. ಇದರೆಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಪ್ರತಿಯೊಬ್ಬರು ವಿಡಿಯೋ ನೋಡುವಂಥವ್ರು ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ನೋಡೋದಕ್ಕೆ ಪ್ರಾರಂಭ ಮಾಡಿ ಅಂತ ಹೇಳ್ತಾ, ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂತಂದರೆ ಸಬ್ಸ್ಕ್ರೈಬ್ ಇದೆ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ. ಜೊತೆಗೆ 6,000 ರೂಪಾಯಿ ಹಣ ಕೂಡ ಜಮಾ ಆಗಿದೆ ಅಂತ ಈ ವಿಡಿಯೋದಲ್ಲಿ ತಮಗೆ ಜಮಾ ಆಗಿದೆ, ಅದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಬಹಳಷ್ಟು ಜನರು ನಮಗೆ ಕಮೆಂಟ್ ಮಾಡಿ ಕೇಳ್ತಾಯಿದ್ರು, ಅದರಲ್ಲಿ ಮುಖ್ಯವಾಗಿ ಈ ಒಂದು 20ನೇ ಕಂತಿನ ಹಣ, ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಬಿಡುಗಡೆ ಆಗಿದೆನಾ ಇಲ್ವಾ ಅಂತ ಕಮೆಂಟ್ ಮಾಡ್ತಾಯಿದ್ರು. ವೀಕ್ಷಕರೇ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ನಿರಂತರವಾಗಿ ಮಾಹಿತಿನ ನೀಡ್ತಾ ಬಂದಿದ್ದೀವಿ. ತಾವು ವೀಕ್ಷಣೆ ಕೂಡ ಮಾಡ್ಕೊಳ್ಬೋದು. ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ನಿಖರವಾದಂಥ ಮಾಹಿತಿಗಳನ್ನೇ ನಾವು ಆದಷ್ಟು ನೀಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಜೊತೆಗೆ ವೀಕ್ಷಕರೇ, ಈಗಾಗಲೇ ಗೃಹಲಕ್ಷ್ಮಿ 20ನೇ ಕಂತಿನ ಹಣಕ್ಕಾಗಿ ಯಾರೆಲ್ಲೊಂದು ವೆಯ್ಟ್ ಮಾಡ್ತಾಯಿದ್ರು ಅಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನಿಮಗೆ ಈ ವಿಡಿಯೋದಲ್ಲಿ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ವೀಕ್ಷಕರೇ, ಈಗಾಗಲೇ ಕೆಲವೊಂದಿಷ್ಟು ಜನರು ಡೌಟ್ನ ಕೇಳ್ತಾಯಿದ್ರು, ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಬಿಡುಗಡೆ ಆಗಿದೆಯೇ ಇಲ್ವಾ, ಕೆಲವೊಬ್ಬರು ಜಮಾ ಆಗಿದೆ ಅಂತ ಇದ್ದರೆ, ಮತ್ತು ಕೆಲವೊಬ್ಬರಿಗೆ ಹಣನೂ ಕೂಡ ಜಮಾ ಆಗಿದೆ ಅಂತ ಮಾಹಿತಿನ ತಿಳಿಸ್ಕೊಡ್ತಾಯಿದ್ರು. ಅದು ನಿಜನೇ ವೀಕ್ಷಕರೇ. ಈಗಾಗಲೇ ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ. ಯಾವ ರೀತಿ ಕಳೆದ ಒಂದು 19ನೇ ಕಂತಿನ ಹಣ ಬಿಡುಗಡೆ ಮಾಡಿದರು, ಅದೇ ರೀತಿಯಾಗಿ 20ನೇ ಕಂತಿನ ಹಣ ಕೂಡ ಒಂದು ಬಿಡುಗಡೆ ಮಾಡಿರುವಂಥದ್ದು. ಯಾವ ರೀತಿ 19ನೇ ಕಂತಿನ ಹಣ 3 ಹಂತಗಳಲ್ಲಿ ಒಂದು ಜಮಾ ಆಗಿದ್ದೇನೆ ವೀಕ್ಷಕರೇ, ಅದೇ ರೀತಿಯಾಗಿ ಗೃಹಲಕ್ಷ್ಮಿ 20ನೇ ಕಂತಿನ ಹಣವು ಕೂಡ 3 ಹಂತಗಳಲ್ಲಿ ಜಮಾ ಆಗ್ತಾ ಇರುವಂಥದ್ದು. ಮೊದಲನೇ ಹಂತದಲ್ಲಿ ವೀಕ್ಷಕರೇ ಕೆಲವೊಂದಿಷ್ಟು ಜನರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಹಣನ 20ನೇ ಕಂತಿನ ಹಣ ಜಮಾ ಆಗಿರುವಂಥದ್ದು. ಇನ್ನು ಎರಡನೇ ಹಂತದಲ್ಲಿ ಇವತ್ತಿನಿಂದಲೇ ಅಂತಂದರೆ ನಿನ್ನೆಯಿಂದಲೇ ಕೂಡ ಒಂದು ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ವೀಕ್ಷಕರೇ. ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ, ಇಲ್ಲಿ ನೋಡ್ಕೊಳ್ಬೋದು, ನೀವು ಡೇಟ್ ಕೂಡ ನೋಡ್ಕೊಳ್ಬೋದು. 12/6/2025 ಗೃಹಲಕ್ಷ್ಮಿ ಒಂದು 20ನೇ ಕಂತಿನ ಹಣನ 2,000 ರೂಪಾಯಿ ಹಣನ ಜಮಾ ಆಗಿರುವಂಥದ್ದು ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ಕೊಳ್ಬೋದು. ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಗೃಹಲಕ್ಷ್ಮಿ 20ನೇ ಕಂತಿನ ಹಣ 12/6/2025 ಜಮಾ ಆಗಿದೆ. ಇದು ಎರಡನೇ ಹಂತದಲ್ಲಿ ಜಮಾ ಆಗಿರುವಂಥದ್ದು. ಎರಡನೇ ಹಂತದಲ್ಲಿ 2-3 ದಿನಗಳವರೆಗೆ ಒಂದು ಹಣನ ಜಮಾ ಆಗುವಂಥದ್ದು. ಇನ್ನು ವೀಕ್ಷಕರೇ, 3ನೇ ಹಂತದಲ್ಲಿ ಕೂಡ ಬಿಡುಗಡೆ ಆಗುತ್ತೆ. ಯಾರಿಗೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಬಂದಿಲ್ವೋ ತಮಗೆ ಮೂರನೇ ಹಂತದಲ್ಲಿ ನಿಮಗೆ ಜಮಾ ಆಗುವಂಥದ್ದು. ವೇಟ್ ಮಾಡಿ, ನಿಮಗೆ ಇನ್ನೂ ಒಂದು ವಾರದ ಒಳಗಾಗಿ ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಕಂಪ್ಲೀಟಾಗಿ ಜಮಾ ಆಗುವಂಥದ್ದು ವೀಕ್ಷಕರೇ. ಯಾರೂ ಕೂಡ ನಮಗೆ 20ನೇ ಕಂತಿನ ಹಣ ಬಂದಿಲ್ಲ ಅಂತ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗಾಗಲೇ 2ನೇ ಹಂತ ಒಂದು ಜಮಾ ಆಗೋಕ್ಕೆ ಪ್ರಾರಂಭ ಆಗಿರುವಂಥದ್ದು ಗೃಹಲಕ್ಷ್ಮಿ 20ನೇ ಕಂತಿನ ಹಣ. ಇನ್ನು 3ನೇ ಹಂತದಲ್ಲಿ ಎಲ್ರಿಗೂ ಕೂಡ ಜಮಾ ಆಗುವಂಥದ್ದು. ವೇಟ್ ಮಾಡಿ ವೀಕ್ಷಕರೇ, ಯಾರೂ ಕೂಡ ನಮಗೆ ಬಂದಿಲ್ಲ ಅಂತ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನೂ ಕೆಲವೊಂದಿಷ್ಟು ಜನರು 20ನೇ ಕಂತಿನ ಹಣ, ಗೃಹಲಕ್ಷ್ಮಿ 20ನೇ ಕಂತಿನ ಹಣ ಪಡೆದಂಥವ್ರು ಗೃಹಲಕ್ಷ್ಮಿ 21ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಮಾಹಿತಿನ ಕೇಳ್ತಾಯಿದ್ರು. ವೀಕ್ಷಕರೇ, ಈಗಾಗಲೇ ಇನ್ನೂ ಕೂಡ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಅಫಿಷಿಯಲ್ ಆಗಿ ದಿನಾಂಕ ಆಗಿರ್ಬೋದು, ಹೇಳಿಕೆಗಳಾಗಿರ್ಬೋದು, ಮಾಹಿತಿಗಳಾಗಿರ್ಬೋದು ಯಾವುದೇ ರೀತಿಯಾಗಿ ಲಭ್ಯವಾಗಿಲ್ಲ. ಆಲ್ಮೋಸ್ಟ್ ಆಗಿ ಈ ಒಂದು ಜೂನ್ ತಿಂಗಳು ಆದಮೇಲೆ ಈ ಒಂದು ಗೃಹಲಕ್ಷ್ಮಿ 21ನೇ ಕಂತಿನ ಹಣ ಬರಬಹುದು ಅಂತ ನಿರೀಕ್ಷೆನ ಇಟ್ಕೊಳ್ಬೋದು. ಅಥವಾ ಕೆಲವೊಂದು ಮೂಲಗಳಿಂದ ಮಾಹಿತಿನ ಒದಗಿಸಿಕೊಂಡಾಗ ಮುಂದಿನ ತಿಂಗಳಲ್ಲೇ ಈ ಒಂದು ಗೃಹಲಕ್ಷ್ಮಿ 21ನೇ ಕಂತಿನ ಹಣ ಬರುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ವೀಕ್ಷಕರೇ. ಇಷ್ಟು ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಇತ್ತು. ಇನ್ನು
₹6,000 ಹಣನ ಯಾವುದ್ರ ₹6,000 ಹಣನ ಹೇಗೆ ಜಮಾ ಆಗ್ತಾಯಿದೆ ಮತ್ತು ಯಾರಿಗೆ ಜಮಾ ಆಗ್ತಾಯಿದೆ ಅಂತ ನೋಡೋದಾದರೆ ವೀಕ್ಷಕರೇ, ಇದೇ ಒಂದು ತಿಂಗಳಲ್ಲಿ ಯಾರ ಮನೆಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಪಡಿತಾ ಇರ್ತಾರೆ ಅಂಥವರ ಮನೆಯಲ್ಲೇ ಈ ಒಂದು ಯುವ ನಿಧಿದಾರರು ಕೂಡ ಇರ್ತಾರೆ. ಯಾರೆಲ್ಲ ಒಂದು ಡಿಗ್ರಿ ಮತ್ತು ಡಿಪ್ಲೊಮಾನ ಕಂಪ್ಲೀಟಾಗಿ ಕಳೆದ 6 ತಿಂಗಳಿಂದ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಉದ್ಯೋಗನ ದೊರಕಿಲ್ಲ ಅಂತಂದರೆ ಅಂಥವರಿಗೆ ಯುವ ನಿಧಿ ಯೋಜನೆ ಕಡೆಯಿಂದ ಡಿಗ್ರಿ ಕಂಪ್ಲೀಟ್ ಆದಂಥವರಿಗೆ ₹3,000 ಹಣ ಕೊಡ್ತಾ ಇರುವಂಥದ್ದು ಮತ್ತು ಡಿಪ್ಲೊಮಾನ ಕಂಪ್ಲೀಟ್ ಆಗಿದ್ದಂಥವರಿಗೆ ₹1,500 ಕೊಡ್ತಾ ಇರುವಂಥದ್ದು ವೀಕ್ಷಕರೇ. ಹೀಗಾಗಿ ಈ ಗೃಹಲಕ್ಷ್ಮಿ ಯೋಜನೆಯ ಒಂದು ಫಲಾನುಭವಿಗಳು ಯಾರಿರ್ತಾರೆ ಅಂಥವ್ರ ಮನೆಯಲ್ಲಿ ಯುವ ನಿಧಿ ಒಂದು ಯೋಜನೆಯ ಒಂದು ಫಲಾನುಭವಿಗಳು ಕೂಡ ಆಗಿರ್ತಾರೆ. ಅಂಥವರಿಗೆ ₹6,000 ಹಣ ಇದೇ ಒಂದು ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಜಮಾ ಆಗಿರುವಂಥದ್ದು. ಗೃಹಲಕ್ಷ್ಮಿ ಜೊತೆಗೆ ₹6,000 ಹಣನೂ ಕೂಡ 3,000 2 ಕಂತಿನ ಹಣ ಜಮಾ ಆಗಿರುವಂಥದ್ದು ಇದೇ ಒಂದು ಜೂನ್ ತಿಂಗಳಲ್ಲಿ. ಅಂಥವರಿಗೆ ₹6,000 ಹಣನೂ ಕೂಡ ಒಂದು ಜಮಾ ಆಗಿರುವಂಥದ್ದು. ಗೃಹಲಕ್ಷ್ಮಿ ಜೊತೆಗೆ ₹6,000 ಹಣ ಅಂತಂದರೆ ₹8,000 ಹಣ ಇದೇ ಒಂದು ಜೂನ್ ತಿಂಗಳಲ್ಲಿ ಹಣನ ಜಮಾ ಆಗಿರುವಂಥದ್ದು ವೀಕ್ಷಕರೇ. ಇಷ್ಟು ಒಂದು ಗೃಹಲಕ್ಷ್ಮಿ 20ನೇ ಕಂತಿನ ಬಗ್ಗೆ ಅಪ್ಡೇಟ್ ಇತ್ತು ಮತ್ತು ಯುವ ನಿಧಿ ಯೋಜನೆ ಬಗ್ಗೆ ಕೂಡ ಅಪ್ಡೇಟ್ ಇತ್ತು ವೀಕ್ಷಕರೇ. ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಗೃಹಲಕ್ಷ್ಮಿ ಯೋಜನೆಯನ್ನು ಕಂಪ್ಲೀಟಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಯುವ ನಿಧಿ ಯೋಜನೆ ಬಗ್ಗೆ ಕೆಲವೊಬ್ಬರು ಮಾಹಿತಿನ ಕೇಳ್ತಾಯಿದ್ರು. ನಮಗೆ ಫಸ್ಟ್ ಪೇಮೆಂಟ್ ಆಗಿದೆ ಅಂತ ಕಮೆಂಟ್ ಮಾಡ್ತಾಯಿದ್ರು. ಅಂಥವರಿಗೆ ಕೆಲವೊಬ್ಬರು ಇನ್ನೂ ಕೂಡ ಆಗಿಲ್ಲ ಅಂತ ಕೇಳ್ತಾಯಿದ್ರು. 180 ಡೇಸ್ ಕಂಪ್ಲೀಟ್ ಆದಂಥವರಿಗೆ ಮೊದಲ ಪೇಮೆಂಟ್ ವೀಕ್ಷಕರೇ ಆಗಿದೆ. ಕೆಲವೊಬ್ಬರಿಗೆ ಫಸ್ಟ್ ಪೇಮೆಂಟ್ ಜಮಾ ಆಗ್ತಾಯಿದೆ. ಯಾರಿಗೆಲ್ಲ ಒಂದು ಫಸ್ಟ್ ಪೇಮೆಂಟ್ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಮಗೂ ಕೂಡ ಮಾಹಿತಿನ ತಲುಪುತ್ತೆ ಅಂತ ಹೇಳ್ತಾ ಇಷ್ಟು ಒಂದು ಮಾಹಿತಿನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಯೊಂದಿಗೆ ತಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.